ರೋಸ್. ಇದು ರೋಸ್ ಅಲ್ಲ, ರೋಸ್ ಥರಾನೇ ಬೀಟ್ರೂಟ್ ರೋಸ್ ಮೋಮೋಸ್. ಈ ವ್ಯಾಲೆಂಟೈನ್ನ ನೀವು ಮನೇಲೇ ಸೆಲೆಬ್ರೇಟ್ ಮಾಡಬೇಕಂತಿದ್ರೆ, ಇಲ್ಲ ಅಂದರೆ ನಿಮ್ಮ ವ್ಯಾಲೆಂಟೈನ್ಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ರೆ ಈ ರೋಸ್ ಮೋಮೋಸ್ನ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ವ್ಯಾಲೆಂಟೈನ್ ಇಷ್ಟಪಡ್ತಾರೆ. ಹಾಗೆ ಇದನ್ನು ನೀವು ಮಕ್ಕಳಿಗೆ ಕೂಡ ಕೊಡ್ಬೋದು. ಇದು ತುಂಬ ನ್ಯೂಟ್ರಿಷಿಯಸ್ ಮತ್ತು ಹೆಲ್ದಿ ಆಗಿದೆ. ಇದರ ಜೊತೆಗೆ ನಾನು ಟೊಮ್ಯಾಟೊ ಚಟ್ನಿನ ಮಾಡಿದ್ದೀನಿ. ಬನ್ನಿ ರೆಸಿಪಿ ನೋಡೋಣ. ನಾನಿಲ್ಲಿ ಒಂದು ಬೀಟ್ರೂಟ್ನ ತಗೊಂಡಿದ್ದೀನಿ. ಸೈಡ್ಸ್ನ ಕಟ್ ಮಾಡ್ಕೊಂಡ್ಬಿಟ್ಟು ಇದರ ಸಿಪ್ಪೆನ ಕಂಪ್ಲೀಟಾಗಿ ತಗೊಂಡ್ಬಿಡೋಣ. ಈ ಬೀಟ್ರೂಟ್ ಕೋಟಿಂಗ್, ಈ ರೋಸ್ ಕಲರ್ ಬರೋಕ್ಕೆ ಮೇನ್ ಕಾರಣನೇ ಈ ಬೀಟ್ರೂಟು. ನೀಟಾಗಿ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಟ್ಟು ನಾವು ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿಟ್ಕೋಬೇಕು. ಈ ಮೋಮೋಸ್ ಕೂಡ ವೆಜ್ ಮೋಮೋಸ್ ಥರನೇ, ಕೋಟಿಂಗ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಫುಲ್ ಪೇಸ್ಟ್ ಆಗಬೇಕಿದು. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಬೀಟ್ರೂಟ್ ಅಂತೂ ಫುಲ್ ಆಫ್ ನ್ಯೂಟ್ರಿಯೆಂಟ್ಸ್. ಇವಾಗ ನಾನು ಕಟ್ ಮಾಡಿಟ್ಕೊಂಡಿರೋ ಬೀಟ್ರೂಟ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳಿ. ನೋಡಿ, ಈ ಥರ ಕಂಪ್ಲೀಟಾಗಿ ಪೇಸ್ಟ್ ಆಗಬೇಕು. ಇವಾಗ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ. ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ವ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಪೂರಿ ಮಾಡೋ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಡ್ರೈ ಅನಿಸಿದರೆ ನೀರನ್ನು ಹಾಕಿ ಕಲಿಸ್ಕೊಂಡ್ಬಿಡಿ. ಬೀಟ್ರೂಟ್ಗೆ ನೀರು ಹಾಕಿರೋದ್ರಿಂದ ನೀರಿನ ಅವಶ್ಯಕತೆ ಬರೋದಿಲ್ಲ. ಇವಾಗ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಫಿಲ್ಲಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕ್ಯಾರೆಟ್ನ ತಗೊಂಡಿದ್ದೀನಿ. ನೀಟಾಗಿ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ತುರ್ಕೊಂಡ್ಬಿಡೋಣ. ಮೋಮೋಸ್ಗೆ ಕ್ಯಾರೆಟ್ ತುಂಬ ಹಾಕಿದರೆ ಸ್ವೀಟಾಗಿ ಬಂದುಬಿಡುತ್ತೆ. ನಾನು ಹಾಗಾಗಿ 1 ಕ್ಯಾರೆಟ್ನ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಕ್ಯಾಬೇಜ್ನ ತಗೊಂಡಿದ್ದೀನಿ. ಅರ್ಧ ಕ್ಯಾಬೇಜ್ನ ಮಾತ್ರ ತುರ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕಿದ್ರೆ ಫುಲ್ ಕ್ಯಾಬೇಜ್ನ ಹಾಕ್ಕೋಬೋದು. ಇವಾಗ ತುರಿದಿರೋ ಕ್ಯಾಬೇಜ್ ಮತ್ತು ಕ್ಯಾರೆಟ್ನ ಸೈಡ್ ತೆಗೆದಿಟ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಕಾದಿರೋ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಹಾಗೆ ತುರಿದಿಟ್ಕೊಂಡಿರುವಂಥ ಕ್ಯಾಬೇಜ್ ಮತ್ತು ಕ್ಯಾರೆಟ್ನ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಒಗ್ಗರಣೆಗೆ ಜಾಸ್ತಿ ಎಣ್ಣೆನ ಯೂಸ್ ಮಾಡಬಾರ್ದು, ಯಾಕಂದರೆ ಫಿಲ್ಲಿಂಗ್ ಸ್ವಲ್ಪ ಸ್ಲಿಪ್ರಿ ಥರ ಆಗಿಬಿಡುತ್ತೆ. ನೋಡಿ, ನೀಟಾಗಿ ಎಲ್ಲವೂ ರೋಸ್ಟ್ ಆಗಿದೆ. ಇದಕ್ಕೆ 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು 5ರಿಂದ 10 ನಿಮಿಷ ಮುಚ್ಚಳ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಫಿಲ್ಲಿಂಗ್ ರೆಡಿ ಆಗಿಬಿಡುತ್ತೆ. ಫಿಲ್ಲಿಂಗ್ ರೆಡಿ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಇಷ್ಟ ಇದ್ದರೆ ಪನ್ನೀರ್ ಹಾಕ್ಕೋಬೋದು. ಹಾಗೆ ಬೇರೆ ವೆಜಿಟೇಬಲ್ಸ್, ಕ್ಯಾಪ್ಸಿಕಮ್ ಇಷ್ಟ ಇದ್ದರೆ ಅದನ್ನು ಹಾಕ್ಕೋಬೋದು. ಮಶ್ರೂಮ್ ಹಾಕ್ಕೋಬೋದು. ಇವಾಗ ಕಲಸಿರೋ ಹಿಟ್ಟಿನಿಂದ ನಾನು ಚಿಕ್ಕ ಚಿಕ್ಕ ಬೌಲ್ನ ಮಾಡಿಟ್ಕೋತೀನಿ. ಚಿಕ್ಕ ಗಾತ್ರದ ಉಂಡೆನ ಮಾಡೋದ್ರಿಂದ ಇದರ ಕೋಟಿಂಗ್ ತೆಳುವಾಗಿ ಬರುತ್ತೆ.
ಮೋಮೋಸ್ಗೆ ಯಾವಾಗಲೂ ಕೋಟಿಂಗ್ ತೆಳುವಾಗಿರಬೇಕು, ಫಿಲ್ಲಿಂಗ್ ಜಾಸ್ತಿ ಇರಬೇಕು. ನಾನೊಂದು 4 ಉಂಡೆನ ತಗೊಂಡಿದ್ದೀನಿ. ಒಂದು ಮೋಮೋಸ್ ಮಾಡೋಕ್ಕೆ 4 ಪೂರಿ ಬೇಕು. ಇವಾಗ ಈ ಉಂಡೆನ ಪೂರಿ ಗಾತ್ರಕ್ಕೆ ಲಟ್ಸ್ಕೊಂಡು ಬಿಡ್ತೀನಿ. ನೋಡಿ, ಈ ರೀತಿ ತೆಳುವಾಗಿ ಲಟ್ಟಿಸ್ಕೋಬೇಕು. ಇವಾಗ ಪೂರಿನ ಒಂದ್ರ ಮೇಲೆ ಒಂದು ಈ ಥರ ಇಡ್ತಾ ಹೋಗಬೇಕು. ಸೈಡ್ಗೆ ಒಂದು ಅರ್ಧ ಇಂಚ್ ಬಿಟ್ಟರೆ ಸಾಕು. ಇವಾಗ ಇದ್ರ ಮಧ್ಯೆ ನಾವೇನು ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿದ್ವಲ್ವ, ಕ್ಯಾಬೇಜ್ ಮತ್ತು ಕ್ಯಾರೆಟ್ದು, ಅದನ್ನು ಹಾಕೊಂಡ್ಬಿಡೋಣ. ಈ ರೀತಿ ಫಿಲ್ಲಿಂಗ್ನ ಹಾಕೊಂಡ್ಬಿಟ್ಟು ಎರಡೂ ಸೈಡಿಂದ ನಾವು ನಿಧಾನವಾಗಿ ಮಡ್ಚ್ಕೊಂಡು ಬಿಡೋಣ. ಫಿಲ್ಲಿಂಗ್ ಹೊರಗಡೆ ಬರದೇ ಇರೋ ರೀತಿ ಮಡ್ಚ್ಕೋಬೇಕು. ನೋಡಿ, ನೀಟಾಗಿ ಎಲ್ಲ ಸೈಡ್ಸ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಒಂದು ಸೈಡಿಂದ ಈ ರೀತಿ ರೋಲ್ ಮಾಡ್ತಾ ಬಂದರೆ ಮೋಮೋಸ್ ರೋಸ್ ಶೇಪಲ್ಲಿ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ 3 ಮೋಮೋಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸ್ಟೀಮ್ ಮಾಡ್ಕೊಂಡು ಬಿಡೋಣ. ನಾನು ಈ ರೀತಿ ಮುಚ್ಚಳಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಮೋಮೋಸ್ನ ಇಡ್ತೀನಿ. ಒಂದು 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಬನ್ನಿ, ನಮ್ಮ ರೆಡ್ ಬೀಟ್ರೂಟ್ ಮೋಮೋಸ್ ರೋಸ್ ಮೋಮೋಸ್ ರೆಡಿ ಆಗಿದೆ. ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. 2 ಒಣಮೆಣಸಿನ್ಕಾಯಿ, 2 ಟೊಮ್ಯಾಟೊ, ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಒಂದು 15 ನಿಮಿಷ ಕುದಿಸ್ಕೊಂಡ್ಬಿಡೋಣ. ಇವಾಗ ಟೊಮ್ಯಾಟೊ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಜೊತೆಗೆ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ನುಣ್ಣಗೆ ರುಬ್ಕೋಬೇಕು. ಮೋಮೋಸ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಟೊಮ್ಯಾಟೊ ಚಟ್ನಿ. ಇದನ್ನು ಸಾಸ್ ಜೊತೆ ಕೂಡ ತಿಂತಾರೆ, ಆದರೆ ನಾನಿಲ್ಲಿ ಯಾವುದೇ ಥರದ ಕೆಚಪ್ಪನ್ನು ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾನು ಇದನ್ನು ಆರಿದ ಮೇಲೆ ನುಣ್ಣಗೆ ರುಬ್ಬಿಟ್ಕೊಳ್ತೀನಿ. ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕಾದಿರೋ ಎಣ್ಣೆಗೆ ಜೀರಿಗೆ, ಕರಿಬೇವು, ಹಾಗೆ ರುಬ್ಬಿಟ್ಕೊಂಡಿರೋ ಅಂತಹ ಟೊಮ್ಯಾಟೊ ಪೇಸ್ಟ್ನ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ರೆ ಸಾಕು, ಟೊಮ್ಯಾಟೊ ಚಟ್ನಿ ರೆಡಿ ಆಗಿಬಿಡುತ್ತೆ. ಬನ್ನಿ, ರೆಡಿ ಆಗಿರುವಂತಹ ಟೊಮ್ಯಾಟೊ ಚಟ್ನಿನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಸೊ ಯಮ್ಮಿ ಆ್ಯಂಡ್ ಟ್ಯಾಂಗಿ ಟೊಮ್ಯಾಟೊ ಚಟ್ನಿ ರೆಡಿ ಆಗಿದೆ. ಜೊತೆಗೆ ನಮ್ಮ ರೆಡ್ ಮೋಮೋಸ್ ರೆಡಿ ಫಾರ್ ವ್ಯಾಲೆಂಟೈನ್ ಡೇ ಸೆಲೆಬ್ರೇಷನ್. ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.